ರೈತರಾಗ್ಲಿ, ನಮ್ಮ ಎಲ್ಲಾ ನಾಡಿನ ರೈತರಿಗೆ ಇದೊಂದು ರಿಪಬ್ಲಿಕ್ ಟಿವಿ ಅವರು ಬಹಳ ನಮ್ಮ ಅತಿ ಉತ್ತಮವಾಗಿ ನಿಮ್ಮದು ಕರ್ತವ್ಯದಿಂದ ಎಷ್ಟು ಹೇಳಿದರೂ ನಮಗೆ ಸಾಲದು ಸರ್. ಅದಕ್ಕಾಗಿ ನೀವು ಬಹಳ ಎಣ್ಣೋ ನಮ್ಮ ರೈತರ ಬದಲು ಈಗಿಂದ ಅಲ್ಲ ಬಡ್ಡಿಯಿಂದ ಆದ್ರೂ ಸಹಿತ ನಾವು ಎಲ್ಲೇ ಹೋರಾಟ ಮಾಡಿದ್ರು ಬೆಳಗಾವಿಯಲ್ಲಿ ನಮ್ಮ ಜೋಡಿ ನೀವು ಇರ್ತೀರಿ ಅಂತ ಹೇಳಿ ನಾವು ಕೂಡ ಎಲ್ಲಿ ಆಗಲಿ ಹೋರಾಟ ಮಾಡಕ್ ಅಂಜಂಗಿಲ್ಲ ಅಂತ ಹೇಳ್ತೇನೆ ಸರ್. ಅದಕ್ಕಾಗಿ ನೀವು ಯಾವತ್ತು ನಮ್ಮ ಈಗಿಂದ ಅಷ್ಟೇ ಅಲ್ಲ, ನಾವು 25 ವರ್ಷದಿಂದ ಚುನಾವಣಾ ಜೋಡಿ ಏನು ಹೋರಾಟ ಮಾಡತ್ತಿರ್ತೀವೋ ಆಗಿಂದ ಪ್ರತಿಯೊಂದು ನ್ಯೂಸ್ ಇದಾಗೆಲ್ಲ ನೀವು ನಮ್ಮದು ಕೊಡ್ತೀರಿ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಒಟ್ಟೆ ಇಡೀ ರಾಜ್ಯದ ರೈತರಿಗೆ ನ್ಯಾಯ ಸಿಗಬೇಕಾದ್ರೆ ಎಲ್ಲಾ ಮಾಧ್ಯಮದವರಾಗ್ಲಿ ಅವ್ರಿಗೂ ಹೆಚ್ಚಿನ ಸರಿ ಸರಿ. ಇವತ್ತು ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರ ಅನ್ನದಾತರ ಏನು ಒಂದು ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹೋರಾಟ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕಾದ್ರೆ ಈ ನಮ್ಮೆಲ್ಲ ಚಿತ್ರ ಮಾಧ್ಯಮದವರು, ಪ್ರಿಂಟ್ ಮಾಧ್ಯಮದವರು ಬಹಳಷ್ಟು ಸರ್ಕಾರಕ್ಕೆ ಮತ್ತು ಕಾರ್ಖಾನೆಯವರಿಗೆ ಎಚ್ಚರಿಕೆ ಕೊಡುವ ಮುಖಾಂತರ ಈ ಅನ್ನದಾತರಿಗೆ ಒಂದು ನ್ಯಾಯ ಸಿಕ್ಕೈತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಈ ಗೆಲುವಿನೊಳಗೆ ನಮ್ಮ ಜಿಲ್ಲಾಧಿಕಾರಿ ಅವರ ಪಾತ್ರ ಮುಖ್ಯ ಐತಿ. ಈ 300 ರೂಪಾಯಿ ಅವಾಗ ಕೊಟ್ಟು ಮುಗಿಸ್ಬೇಕಂತ ಬಹಳ ಪ್ರಯತ್ನ ಪಟ್ಟರು. ಕೆಲವು ರಾಜಕಾರಣಿಗಳು ಅದನ್ನ ಕೊಡಗುಡ್ದಂಗ ಅಧಿಕಾರಿನ ರಿಕ್ಕಿಟ್ರು, ಆವತ್ತ ಮುಗಿಸ್ತಿರ್ ಜಿಲ್ಲಾಧಿಕಾರಿ ಅವರ. ಆದ್ರ ಕೆಲವು ರಾಜಕಾರಣಿಗಳು ಇದನ್ನ ಕೊಡಾಕ್ ಸ್ವಲ್ಪ ಹಿಂದ ಮುಂದ ನೋಡೋದ್ರಿಂದ ಈ ಹೋರಾಟ ಇಲ್ಲಿ ಮಟ್ಟ ಬರ್ತವೆ ಗೆದ್ದಿದೆ. ಇದು ರೈತರ ಕನ್ನಡ ಚಾನೆಲ್. ಥ್ಯಾಂಕ್ ಯು. ಇದು ಹೋರಾಟದ ಜ್ವಾಲೆ ರೈತರದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಚಿರಿಯ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ 3250 ರೂಪಾಯಿ ಫ್ಯಾಕ್ಟರಿ ಅವರು, 50 ರೂಪಾಯಿ ಸಿದ್ದರಾಮಯ್ಯ ಸಾಹೇಬರು, 3300 ರೂಪಾಯಿ ಘೋಷಣೆ ಆಗಿದೆ. ನಾವು 3500 ಕೇಳಿದ್ದೀವಿ, ನಾವು ಬಿಗಿ ಹಾಕಿದ್ದೀವಿ. ಸರ್ಕಾರ 1 ರೂಪಾಯಿ ಕೊಡೋದಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಕೂಡ ಹೇಳಿದ್ರು. ಕೈ ಮುಗಿದ್ರು, ವಿನಂತಿ ಮಾಡ್ಕೊಂಡು ಗಡುವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡಿದ್ದಾರೆ. ನಮಗೆ 3300 ಘೋಷಣೆ ಆಗಿದೆ. ರೈತನ ಗೆಲುವಾಗಿದೆ, ನಮ್ಮ ಗೆಲುವು ಆಗಿಬಿಟ್ಟಿದೆ. ಕೈ ಬಿಡ್ತೇವೆ ಸರ್, ಮಾಡಲಿ, ನಾಳೆ ಸ್ಟಾರ್ಟ್, ನಾಳೆ ಸ್ಟಾರ್ಟ್ ಸರ್. ಎಸ್, ಗೆದ್ದಿದೆ ಸರ್ 100ಕ್ಕೆ 1 ರೂಪಾಯಿ ಸಿಗದೇ ಇದ್ದ ಸಂದರ್ಭದಲ್ಲಿ
ರೈತನಿಗೆ 300 ರೂಪಾಯಿ ಸಿಕ್ಕದ, ಇದು ರೈತನಿಗೆ ಗೆಲುವು ಸರ್. ಸರ್, ಈಗ ಸರ್ಕಾರ ಆದೇಶ ಮಾಡಿದೆ. ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ₹3,200 ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದರ ಜೊತೆಗೆ ₹50 ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು ₹50 ಸರ್ಕಾರ ಕೊಡ್ತಕ್ಕಂಥದ್ದು. ಅಂತಿಮವಾಗಿ